ಅಮ್ಮ ನಾವ್ ಯಾವಾಗಿರೋ ನಂಗೆ ಅಂತೀನ ನನ್ ಜೀವನ ಜೊತೆ ಆಟ ಆಡ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡು. ಚಪ್ಪಲಿ ಕಿತ್ತೋದ ಮುರಿತೀನಿ. ಜೊತೆಯಾಗಿ ಬಹುದೂರ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಶಶಿ, ನಾನ್ ನಿನ್ನ ಏನೋ ಅನ್ಕೊಂಡಿದ್ದೆ, ಬಟ್ ನೀನ್ ಈ ತರನಾ? ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ಇದು ಆಕ್ಚುಲಿ ಚೆನ್ನಾಗಿರೋ ಬರೀ ಇಂತದೆಯ. ಜೇನ ಧ್ವನಿಯೋಳೆ ನೀರ ಕಣ್ಣೋಳೆ ಸೊಬಗನೆ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಇಷ್ಟ ಬೇಗ ಕೊಟ್ರ ಬ್ರೋ. ಯಾಕೆ ಪಾಪು ಅಷ್ಟೊಂದ್ ಜಾಗ ಐತೆ, ಇಲ್ಲೂ ನೆಮ್ಮದಿಯಾಗಿ ಕುತ್ಕೊಳಕ್ ಬಿಡಲ್ವಾ? ಯಾಕೆ? ಇಲ್ಲಿ ನೋಡು. ಅಯ್ಯೋ, ಏನ್ ಹಿಂಗ್ ಸುಟ್ಕೊಂಡಿದ್ಯಾ? ನಿಂಗ್ ಬೇಸಾಕಿ ನನ್ ಕೈ ಸುಟ್ಕೊಂಡಿದೀನಿ. ಅದನ್ನ ಹೇಳ್ಬೋದಲ್ಲ, ಕೈ ಸುಟ್ಕೊಂಡಿದೀನಿ ಅಂತ. ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಗೊತ್ತಾಗಲ್ವಾ ನಿಂಗೆ? ನನ್ಗೆ ಹೆಂಗ್ ಗೊತ್ತಾಗುತ್ತೆ ನೀನ್ ಕೈ ಸುಟ್ಕೊಂಡಿರೋದು? ಎರಡು ಜೀವ ಒಂದೇ ದೇಹ ಅಂತ ಗೊತ್ತಾಗಲ್ವಾ ನಿಂಗೆ? ಅಷ್ಟುನು ನೀನೆಂತ ಗಂಡ? ಹೆಂಗ್ ಗೊತ್ತಾಗುತ್ತೆ ನೀನ್ ಸುಟ್ಕೊಂಡಿರೋದು? ಗೊತ್ತಾಗ್ಬೇಕು. ಗಂಡ ಅಂದ್ರೇನೆ ಅದು. ಥು, ಅದು ಗೊತ್ತಾಗಲ್ಲ ಅಂದ್ರೆ ಇನ್ನೇನೋ. ಇದ್ಯಾವುದು ಗುರು? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಓಯ್, ಏನಿದು? ಬಲೂನು ಏನಾಯ್ತು? ಆರೋಯ್ತು. ಜಾಸ್ತಿ ನಾಟಕ ಮಾಡಿದ್ರೆ ನಾನು ಹಿಂಗೆ ಆರೋಗ್ಬಿಡ್ತೀನಿ. ಏನ್ ಹೇಳ್ದೆ ಇನ್ನೊಂದ್ಸತಿ ಹೇಳು, ಅರ್ಥ ಆಗಿಲ್ಲ. ಏನಿದು? ಆರೋಗ್ ಇವಾಗ ಆರೋಗು, ಇವಾಗ ಆರೋಗು. ರೆಕ್ಕೆ ಕಟ್ಕೊಂಡ ಆಡ್ತೀಯ, ಹಂಗೆ ಆಡ್ತೀಯ. ಜಾಸ್ತಿ ನಕ್ರ ಮಾಡಿದ್ರೆ ನಿಂಗೂ ಇದೇ ಗತಿನೇ. ಈ ತರ ಕೊಟ್ರೆ ಜನಗಳಿಗೆ ಯಾರು ನೋಡಿರ್ತಾರ? ರೀ, ನಾನ್ ಹೇರ್ ಕಟ್ ಮಾಡಿಸ್ಕೊಂಡ್ಲಾ? ಹಾ, ಕಟ್ ಮಾಡಿಸ್ಕೊ. ಆದ್ರೆ ನಾನ್ ಕಷ್ಟಪಟ್ಟು ಉದ್ದ ಬೆಳ್ಸಿದೀನ್ರಿ. ಕಟ್ ಮಾಡಿಸ್ಕೋಬೇಡ. ಬಟ್ ಈಗ ಶಾರ್ಟ್ ಹೇರ್ ಟ್ರೆಂಡ್ ನಡೀತಾ ಇದೆ. ಕಟ್ ಮಾಡಿಸ್ಕೋ. ನಿಮ್ಗೆ ಉದ್ದ ಕೂದ್ಲ ಅಂದ್ರೆ ಇಷ್ಟ ತಾನೆ? ಕಟ್ ಮಾಡಿಸ್ಕೋಬೇಡ. ಆಗಿದ್ದಾಗ್ಲಿ ಹೇರ್ ಕಟ್ ಮಾಡಿಸ್ಕೊಂಡೇ ಬಿಡ್ತೀನಿ. ಕಟ್ ಮಾಡಿಸ್ಕೋ. ಏನಾದ್ರೂ ಕೆಟ್ಟೋದ್ರೆ ನೀವೇ ಜವಾಬ್ದಾರಿ. ಕಟ್ ಮಾಡಿಸ್ಕೋಬೇಡ. ಆಯ್ತು ರೀ, ಫೈನಲಿ ಯೋಚನೆ ಮಾಡಿದೀನಿ, ಹೇರ್ ಕಟ್ ಮಾಡಿಸ್ಕೊಂಡೇ ಬಿಡ್ತೀನಿ. ಕಟ್ ಮಾಡಿಸ್ಕೋ. ಮತ್ ಯಾವಾಗ ಹೋಗೋಣ? ಕಟ್ ಮಾಡಿಸ್ಕೋಬೇಡ. ರೀ, ನಾನು ಅಮ್ಮನ್ ಮನೆಗೆ ಹೋಗೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಟ್ ಮಾಡಿಸ್ಕೋ. ರೀ, ನಾನ್ ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ? ಕಟ್ ಮಾಡಿಸ್ಕೋಬೇಡ. ತಲೆಗೆಲ್ಲ ಕೆಟ್ಟ ಹೋಯ್ತಾ ಹೇಗೆ ನಿಮ್ಗೆ? ಕಟ್ ಮಾಡಿಸ್ಕೋ. ಕಟ್ ಮಾಡಿಸ್ಕೋಬೇಡ. ನಾನು ಇವತ್ತವರೆಗೂ ಒಬ್ರು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನಾನ್ ಜನತೆ ಕೇಳ್ಕೊಂಡವ್ರಿಗೆ ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ ಇಷ್ಟು ಮಾಡ್ತವ್ರೆ. ಹೊಡೋಣ. ರಿಸೀವ್ ಮಾಡೆ, ನಾನು ಕೇಳಿಸ್ಕೊತೀನಿ. ಸುಮ್ನಿರೆ. ನೀವಿಬ್ರು ಎಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತಿಲ್ವಾ? ನನ್ ಮುಂದೆ ಮಾತಾಡಕ್ ನಾಚಿಕೆನ ನಿಂಗೆ? ಏ ಕಳ್ಳಿ. ಆಯ್ತು, ನಿನ್ ಕರ್ಮ. ಎಲ್ಲಿ ನಂದು ಅಂಡರ್ವೇರು? ಮನೆಯೆಲ್ಲ ಹೋಗ್ತಾ ಇದೀನಿ, ಒಂದ್ ಅಂಡರ್ವೇರ್ ಸಿಕ್ತಿಲ್ಲ. ಏನ್ ನೆಲ ಒರ್ಸಕ್ ಹಾಕ್ಬಿಟ್ಟಿದ್ಯಾ ಅಲ್ಲಿ? ಎಲ್ಲಿ ಹುಡ್ಕಿದ್ರು ನೀನ್ ಸ್ಕಾರ್ಫು ದುಪ್ಪಟ್ಟ ಅದೇ ಸಿಕ್ತಿದ್ದೆ. ಅದೇನ್ ಲಂಗೋಟಿ ತರ ಹಾಕೊಂಡು ಹೋಗ್ಲ ನಾನು? ನಿನ್ ಬೆಸ್ಟ್ ಫ್ರೆಂಡ್ ಆ ಸಡೇರ ನಿಮ್ ಮನೆಗೆ ಹೋಗ್ತಿದ್ಯಾ? ಅವಳಿಗಂತೂ ಕೆಲ್ಸ ಇಲ್ವಾ? ನಿನಗೆ ಕೆಲ್ಸ ಇಲ್ವಾ ಅಲ್ಲಿ? ಆ ಫ್ರೆಂಡು ಇಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಅಯ್ಯೋ ಯಶಿಕಾ ಅವ್ರೆ, ನಿಮ್ದು ಸುಂದರ ನಡೆ ಅನ್ನಕ್ ಹೋಗಿ ಅದು ಸಡೆ ಆಗೋಯ್ತು. ಸಾರಿ. ಯಾರಾಗ ಬಸ್ ಎಷ್ಟೊತ್ತಿಗೆ ಬರುತ್ತಾ ಏನು? ನಾನು ಬಸ್ ಆಯ್ತಾ? ಇನ್ನು ಹೋಗಿಲ್ಲ ಬ್ರೋ, ನಾನು ಬಸ್ಸಿಗೆ ಕಾಯ್ತಾ ಇದ್ದೀನಿ. ನೀವೆಲ್ಲ ಹೋಗ್ಬೇಕು? ನಾನು ಇಲ್ಲ, ಇಮಾಂಪುರಕ್ಕೆ ಹೋಗ್ಬೇಕು ಬ್ರೋ. ಸರ್, ನಿಮ್ಮ ಹೆಸರು? ನನ್ನ ಹೆಸರಾ ಲೌಡೆ. ನಿಮ್ಮ ಹೆಸರು? ಬಾಲ್. ಬಾಲ್, ಓನ್ಲಿ ಬಾಲ್. ಹೇ ಲೌಡಕ್ಕೆ ಬಾಲ್, ಇಲ್ಲಿ ಬಸ್ ಬರಲ್ಲ, ಯಾಕೆ ಕಾಯ್ತಿದ್ದೀರಾ? ಹೋಗ್ರಿ. ಬಂದ್ಬಿಟ್ರು ಲೌಡಕ್ಕೆ ಬಾಲ್. ಬಂದ್ಬಿಟ್ರು ಲೌಡೆ.
ಹಾ ಬ್ರೋ ನಾನು ಇಲ್ಲೇ ಇದ್ದೀನಿ. ಇಲ್ಲಾದ್ರೂ ನನ್ಗೇನು 1.5 ಲಕ್ಷ ಫೋನ್ ಇಂದ ಮಾತಾಡ್ತಿದ್ದೀನಿ. ಬೋಳಿ ಮಗನೇ ಎಷ್ಟರ ತಗೋ ನಾನೇನ್ ಮಾಡ್ಲಿ? ಸ್ಯಾಮ್ಸಂಗ್ ಅಲ್ಲ, ಐಫೋನ್ 14 Pro Max. ಹಾ ನಿನ್ಗೆ ಯಾವನ್ಲ ಕೇಳಿದ ಮುತ್ಕೊಂಡಿಡೋ. ಸರಿ, ನಾನು 1.5 ಲಕ್ಷ ಫೋನ್ ಇಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ ಫೋನು ಸ್ಪೀಕರ್ ಅಲ್ಲಿತ್ತು. ಇವತ್ತು ಉಪ್ಪಿಟ್ಟೆ ಮಾಡಿದೀನಿ ರೀ. ಏನಿದು? ಅದೇನದ್ ಗೊತ್ತಿಲ್ವಾ? ಉಪ್ಪಿಟ್ಟು. ಉಪ್ಪಿಟ್ಟಂತ ನನಗೂ ಗೊತ್ತು. ದಿನ ಉಪ್ಪಿಟ್ಟು ಯಾಕೆ ಮಾಡ್ತಾ ಇದೀಯಾ? ದಿನಾ ಉಪ್ಪಿಟ್ಟು ಎಲ್ ಮಾಡ್ದೆ? ಸೋಮವಾರ ಏನ್ ಮಾಡ್ದೆ? ಅಯ್ಯೋ, ಅವತ್ ಸೋಮವಾರ ಲೇಟ್ ಆಗಿದ್ದೆ ಅಂತ ಉಪ್ಪಿಟ್ಟು ಮಾಡ್ದೆ. ಹೌದಾ? ಮಂಗಳವಾರ ಏನ್ ಮಾಡ್ದೆ? ಅವತ್ ಬ್ಯಾಂಕ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ಬೇಕಿತ್ತು, ಬೇಗ ಆಗ್ಲಿ ಅಂತ ಮಾಡ್ದೆ. ಬುಧವಾರ ಏನಕ್ಕೆ ಮಾಡ್ದೆ? ಅವತ್ ಮಾಡಿದ್ದೆ ಅವರೆಕಾಳು ಉಪ್ಪಿಟ್ಟು. ಎಲ್ಲಾ ಉಪ್ಪಿಟ್ಟು ಒಂದೇನೆ, ಅದ್ರ ಡಿಫ್ರೆಂಟ್ ಏನು? ಗುರುವಾರ ಏನ್ ಮಾಡ್ದೆ? ಗುರುವಾರ ಮನೆ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡ್ದೆ. ಮತ್ತೆ ಶುಕ್ರವಾರ ಉಪ್ಪಿಟ್ಟು ಯಾಕೆ ಮಾಡ್ದೆ? ಶುಕ್ರವಾರ ಮನೇಲಿ ಪೂಜೆ ಮಾಡ್ಬೇಕಲ್ವಾ, ಬೇಗ ಆಗ್ಲಿ ಅಂತ ಮಾಡ್ದೆ. ಮತ್ತೆ ಶನಿವಾರ ಉಪ್ಪಿಟ್ಟು ಯಾಕೆ ಮಾಡ್ದೆ? ಶನಿವಾರ ನಾನು ಉಪವಾಸ ಇರ್ತೀನಲ್ವಾ, ಮತ್ ನಿಮ್ ಒಬ್ಬರಿಗೆ ಅಂತ ಉಪ್ಪಿಟ್ಟು ಮಾಡ್ದೆ. ಇದು ಭಾನುವಾರ ವೆರೈಟಿ ಟಿಫನ್ ಏನಾದ್ರು ಮಾಡೋದಲ್ವಾ, ಯಾಕೆ ಮಾಡಿಲ್ಲ? ಭಾನುವಾರ ಒಂದಿನ ಆದ್ರೂ ರೆಸ್ಟ್ ಬೇಡ್ವಾ ನನಗೆ? ನೀವೇ ಹೇಳಿ. ನನ್ ಗಂಡಂಗೆ 24 ಕ್ಯಾರೆಟ್ ನೆಕ್ಲೆಸ್ ಕೇಳಿದ್ರೆ 22 ಕ್ಯಾರೆಟ್ ಅಲ್ಲಿ ಹಾರ ತಂದ್ ಮಾಡಾಕವ್ರೆ. ಅದ್ರಲ್ಲೂ ಹೇಳ್ತಾನೆ 2 ಕ್ಯಾರೆಟ್ ಕಮ್ಮಿ ಆಗೈತೆ ಅಂತ. ಬುದ್ಧವಂತ. ಅದಕ್ಕೆ ಸರಿಯಾಗಿ ಮಾಡಿದೀನಿ ಅವನಿಗೆ. ಎಷ್ಟು ಒಳ್ಳೆ ಹುಡುಗರಲ್ವಾ, ಗಿಡಕ್ ನೀರ್ ಹಾಕ್ತಾ ಇದಾರೆ. ತುಂಬಾ ಎನ್ವಿರಾನ್ಮೆಂಟ್ ಮೇಲೆ ಲವ್ ಇದೆ ಇವ್ರಿಗೆ. ಬಬ್ಲು ಶಾಪಿಂಗ್. ಮಗ, ನಾನ್ ತುಂಬಾ ಲಕ್ಕಿ ಕಣೋ. ಯಾಕಂದ್ರೆ ನನ್ನ ಹೆಂಡತಿ ಶಾಪಿಂಗ್ ಕರ್ಕೊಂಡೋಗು, ಆಚೆ ಕರ್ಕೊಂಡೋಗು, ಬಟ್ಟೆ ಕೊಡ್ಸು ಅಂತ ಏನು ಹೇಳಲ್ಲ ಕಣೋ. A few minutes later. ಸ್ವಲ್ಪ ಊಟ ಹಾಕೊಂಬರೆ. ತಗೋ ಒಬ್ಳಿ. ನನ್ ತುಂಬಾ ಲಕ್ಕಿ ಕಣು. ನಮ್ಮ ಯಜಮಾನ್ರು ಅದ್ ಬೇಕು ಇದ್ ಬೇಕು ಅಂತ ಏನು ಕೇಳಲ್ಲ, ನಾನ್ ಕೊಟ್ಟಿದ್ ತಿಂತಾರೆ ಅಷ್ಟೇ.